through the blood and pain, game of survival. Any time or place, watch 'em run away. I got no. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲೂ ಫಾಲೋ ಮಾಡಿ. ಇನ್ನೊಂದೇನು ಅಂತಂದರೆ, ನಾನಿವತ್ತು ಬೆಳಗ್ಗೆನೆ ಮುರುಡೇಶ್ವರ ಬಂದಿದ್ದೀನಿ. ಯಾಕೆ ಗೊತ್ತಾ, ಒಂದು ಅಡ್ವೆಂಚರ್ ಗೇಮ್ ಅಂತ ಅಂದರೆ ನಿಮಗೆ ಸ್ಕೂಬಾ ಡೈವಿಂಗ್ ಗೊತ್ತೇ ಇರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದನ್ನು ಮಾಡೋದಾ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಮೈಸೂರಿಂದ ನಿಮಗೆ ಸುಮಾರು ಸ್ಲೀಪರ್ ಬಸ್ಗಳು ಸಿಗುತ್ತೆ ಮುರುಡೇಶ್ವರಗೆ. 700 to 800 ರೂಪೀಸ್ ಆಗುತ್ತೆ ನೀವು ಅಲ್ಲಿಂದ ಬರಬೇಕು ಅಂತಂದರೆ. ಅಲ್ಲಿಂದ ಬಂದು ಮುರುಡೇಶ್ವರಗೆ ಬಿಫೋರಾಗಿ ನೀವು ನೇತ್ರಾಣಿ ಐಲ್ಯಾಂಡ್ಗೆ ಬುಕ್ ಮಾಡ್ಕೋಬೇಕು ಸ್ಕೂಬಾ ಡೈವಿಂಗ್ಗೆ. ಬುಕ್ ಮಾಡಿಕೊಂಡ್ರೆ ಅಲ್ಲಿಂದ ನಿಮಗೆ ಬೋಟನ್ನ ಬಂದು ಕರ್ಕೊಂಡು ಹೋಗ್ತಾರೆ. ಇದು ಪ್ರೊಸೀಜರ್ ಎಲ್ಲ ಹೇಗೆ ಅಂತ ಹೇಳ್ತೀನಿ. ನೋಡಿ, ನಿಮ್ಗೊಂದು ಒಳ್ಳೆ ವ್ಯೂ ತೋರಿಸ್ತೀನಿ. ಬೆಳಗ್ಗೆ ಸಮುದ್ರ ನೋಡ್ತಾ ಇದ್ದೀನಿ. ಒಂಥರ ಖುಷಿ ಆಗುತ್ತೆ ಬೆಳಗ್ಗೆ ಸಮುದ್ರ ನೋಡೋದಕ್ಕೆ. ನೋಡಿ, ವ್ಯೂ ತೋರಿಸ್ತೀನಿ ಹೇಗಿದೆ. ಮುರುಡೇಶ್ವರ ಟೆಂಪಲ್ನ ಗೋಪುರ ಅದನ್ನು ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಶಿವನ ಮೂರ್ತಿ ಕಾಣಿಸ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ನೋಡಿ ಹೆಂಗಿದೆ ಸಮುದ್ರ. ಬೆಳಗ್ಗೆ ಸನ್ರೈಸು ಮತ್ತು ಸನ್ಸೆಟ್ ಈವ್ನಿಂಗ್ ಆದರೆ ನೋಡೋದಕ್ಕೆ ತುಂಬ ಸಕ್ಕತ್ತಾಗಿರುತ್ತೆ. ಹೇಗಿದೆ ನೋಡಿ, ಬೆಳಗ್ಗೆ 12 ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಸ್ಕೂಬಾ ಡೈವ್ದು ಪ್ರೊಸೀಜರ್ಗಳು ಏನು, ಆಮೇಲೆ ಯಾವ ಥರ ಬುಕ್ ಮಾಡಬೇಕು ಒನ್ ಡೇ ಬಿಫೋರ್ ಆಗಿ ಅಂತ ನಾನು ಹೇಳ್ತೀನಿ. ಈ ವಿಡಿಯೋನ ಫುಲ್ಲಾಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸ್ಕೂಬಾ ಡೈವು ಮತ್ತು ಬೇರೆ ಎಲ್ಲ ಆ್ಯಕ್ಟಿವಿಟೀಸ್ ಏನೆಲ್ಲ ಮಾಡಬೇಕು, ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಬನ್ನಿ ಹೋಗೋಣ. ಈ ಫುಲ್ಲಾಗಿ ಈ ವಿಡಿಯೋನ ನೋಡಿ. ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡಿದ್ರೆ, ಸಪೋರ್ಟ್ ಮಾಡಿದ್ರೆ ಇದೇ ಥರ ಒಂದು ಹೊಸ ಜಾಗಗಳು ಮತ್ತು ಹೊಸ ಅಡ್ವೆಂಚರ್ ಗೇಮ್ಗಳನ್ನ ನಾನು ನಿಮಗೆ ತೋರಿಸ್ತೀನಿ. ಹೊಸ ಅಡ್ವೆಂಚರ್ ಗೇಮ್ ಏನಲ್ಲ, ಬಟ್ ಹಳೆ ಗೇಮೇ. ಬಟ್ ಪ್ರೊಸೀಜರ್ ಗೊತ್ತಿರಲ್ವಲ್ಲ ಕೆಲವ್ರಿಗೆ, ಯಾವ ಥರ ಹೋಗಬೇಕು, ಏನು ಮಾಡಬೇಕು ಅನ್ನೋದು, ಅದನ್ನೆಲ್ಲ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವೇನಾರ ಬುಕ್ ಮಾಡ್ಕೋತೀನಿ ಅಂತಂದರೆ ನೇತ್ರಾಣಿ ಸ್ಕೂಬಾ ಅನ್ನೋ ಒಂದು ಕಂಪ್ನಿ ಹತ್ರ ಬುಕ್ ಮಾಡ್ಕೋಬೇಕು. ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನಿಮಗೆ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ ಸ್ಕೂಬಾ ಡೈವಿಂಗ್ ಮಾಡಿಸ್ತಾರೆ. ನೋಡಿ, ಅಪ್ಲಿಕೇಶನ್ ಕೊಟ್ಟು ನಂಬರೆಲ್ಲ ಬರೆಸ್ಕೊಂಡು ಮತ್ತು ಮೆಡಿಕಲ್ ಬೇರೆ ಒಂದು ಅಪ್ಲಿಕೇಶನ್ ಕೊಡ್ತಾರೆ. ಅದನ್ನು ಒಂದು ಸೈನ್ ಮಾಡಿಸ್ಕೊಂಡು ಎಲ್ಲ ಪ್ರೊಸೀಜರು ಮುಗಿಯುತ್ತೆ. ನೀವು ಅವ್ರಿಗೆ ಕಾಲ್ ಮಾಡ್ಕೊಂಡ್ರೆ ಆರಾಮಾಗಿ ಹೇಳ್ತಾರೆ ಎಲ್ಲನೂ. ನೋಡಿ, ಇದಕ್ಕೆ 1,000 ಡೆಪಾಸಿಟ್ಟು. ಏನು ಅಂತಂದರೆ ನಂಬರ್ ಏನಾರ ಎಕ್ಸ್ಚೇಂಜ್ ಆಗಿಬಿಟ್ರೆ ಮತ್ತೆ ರೀಫಂಡ್ ಆಗಲ್ವಂತೆ. ನೋಡಿ, ಇದನ್ನು ನಾವೇನಾರು ಅಕಸ್ಮಾತಾಗಿ ಸ್ವಿಮ್ ಮಾಡಬೇಕಾದ್ರೆ ಒಳಗಡೆ ವಾಟರ್ ಕ್ಲಿಯರಾಗಿ ಕಾಣಿಸೋದಕ್ಕೆ. ಮತ್ತು ಇದು ಬಂದು ನಿಮಗೆ ಮೇಲ್ಗಡೆ ಬಾಯಿಗೆ ಹಾಕ್ಕೊಂಡು ಮೇಲ್ಗಡೆ ಉಸಿರಾಡೋದಕ್ಕೆ. ಹೇಗಿದೆ ನೋಡಿ. ನಮ್ಮದು 3ನೇ ನಂಬರ್ ಬೋಟು ಬಂದಿದೆ. ಹತ್ಕೋಬೇಕಷ್ಟೇ. ಆಕ್ಸಿಜನ್ಸ್ ಎಲ್ಲ ಹಾಕ್ತಾಯಿದ್ದಾರೆ. ಇನ್ನು ಎಲ್ಲ ವೆಯ್ಟ್ ಮಾಡ್ತಾಯಿದ್ದೀವಿ. ನಾವು ವೆಯ್ಟ್ ಮಾಡ್ತಾಯಿದ್ದೀವಿ. Netrani, Murdeshwar to Netrani Island. It's a 21 kilometer, 1.5 hour journey. Okay, that time you feel some seasickness or something, don't puke inside, puke outside. Okay. Okay, there is a one marine dwelling there. You see that white box? You know guys, what is marine dwelling? Huh? What is? ನೋಡಿ, ನಮಗೆ ಸ್ಕೂಬಾ ಡೈವ್ ಹೇಳ್ಕೊಡೋರೆಲ್ಲ ಬಂದು ಮಲಯಾಳೀಸು. ಅವ್ರಿಗೆ ನಮ್ಮ ಕನ್ನಡ ಬರಲ್ಲ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ನಮಗೆ ಕಮ್ಯುನಿಕೇಷನ್ನು ಸ್ವಲ್ಪ ಕಡಿಮೆ ಆಗುತ್ತೆ. ಏನು ಅಂತಂದರೆ, ಬೋಟಲ್ಲೆಲ್ಲ ವಾಂತಿ ಮಾಡಬೇಡಿ. 1.5 hour ಜರ್ನಿ ಇರುತ್ತೆ. 21 kilometers ಆಗುತ್ತೆ. ಅಕಸ್ಮಾತಾಗಿ ನಿಮ್ಗೇನಾರು ಬಾತ್ರೂಮ್ ಏನಾರು ಅರ್ಜೆಂಟ್ ಆಯಿತು ಅಂತಂದರೆ ದೂರ ಹೋಗಿ ಬಾತ್ರೂಮ್ ಮಾಡಿಬಿಟ್ಟು ಬರ್ಬೋದು ಅಂತಲೂ ಹೇಳ್ತಿದ್ರು. ಸೊ ಇದೆಲ್ಲ ಇನ್ಸ್ಟ್ರಕ್ಷನ್ ಇರುತ್ತೆ. ಕೆಲವೊಂದು ಅರ್ಥ ಆಗದೆ ಇರೋದಕ್ಕೆ ನಾನು ಕನ್ನಡದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಹೋಟೆಲ್ ಹೋಗ್ಬೇಕಾದ್ರೆ ಒಂದಷ್ಟು ಸ್ನ್ಯಾಕ್ಸ್ ಕೊಡ್ತಾರೆ. ಆಮೇಲೆ ವಾಮಿಟ್ ಸೆನ್ಸೇಷನ್ ಆಗುತ್ತೆ. ಕೆಲವ್ರಿಗೆ ವೇವ್ಸ್ ಎಲ್ಲ ಗೊತ್ತಿರಲ್ವಲ್ಲ, ಅಂದರೆ ಸಮುದ್ರದಲ್ಲಿ ಹೋಗಿ ಅಭ್ಯಾಸ ಇಲ್ಲದೆ ಇರೋರಿಗೆ ವಾಮಿಟ್ ಸೆನ್ಸೇಷನ್ ಎಲ್ಲ ಆಗೋದ್ರಿಂದ ನೀವು ಅಲ್ಲಿ ಏನೂ ಜಾಸ್ತಿ ತಿನ್ನೋಕೆ ಹೋಗ್ಬಿಡಿ. ನೀರಿಗೆ ಬಿದ್ದಾದ್ಮೇಲೆ ತಿನ್ನಿ ಅಂತ ನಾನು ಹೇಳ್ತೀನಿ. ಯಾಕೆ ಅಂತಂದರೆ ಅದು ಬೆಸ್ಟು. ನೋಡಿ, ಆಕ್ಸಿಜನ್ ಸಿಲಿಂಡ್ರ್ ಎಲ್ಲ ಇಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ಸು ಏನೇನೆಲ್ಲ ಕೊಡಬೇಕು ಅದನ್ನು ಕೊಡ್ತಾರೆ. ಬಟ್
ಹುಷಾರಾಗಿ ನಾವು ಯಾವ ಥರ ಡೈವ್ ಮಾಡಬೇಕು ಅದನ್ನು ಕಲಿಬೇಕಷ್ಟೆ. ನೋಡಿ, ನಮಗೆ ನಿಯರ್ ಬೈ ನೇತ್ರಾಣಿ ಐಲ್ಯಾಂಡ್ ಕಾಣಿಸ್ತು, ದೂರ ಅಂತ ಅನ್ನಿಸ್ತಿತ್ತು. 1.5 hour ಜರ್ನಿ ಇತ್ತು. ಸೊ ಏನಾಯಿತು ಅಂತಂದರೆ, ಜರ್ನಿ ಮಾಡಿ ಒಂದು ಸ್ವಲ್ಪ ಸುಸ್ತಾಗಿದ್ದು, ಎಲ್ಲರೂ ಸುಸ್ತಾಗ್ತಾರೆ, ಬಟ್ ಹುಷಾರು. ನೀರಿಗೆ ಬಿದ್ದ ಮೇಲೆ ಹೊಟ್ಟೆ ಹಸಿದು ಜಾಸ್ತಿ, ಅದಕ್ಕೆ ಸ್ನ್ಯಾಕ್ಸ್ನ ಆವಾಗಲೇ ತಿನ್ನಿ ಅಂತ ಹೇಳಿದ್ದು. ಬಟ್ ನೀವು ಹೋದ ತಕ್ಷಣ ತಿನ್ಬಿಟ್ರೆ ಹೊಟ್ಟೆ ಹಸುವಿಗೆ ಮತ್ತೆ ನೆಕ್ಸ್ಟ್ ಏನೂ ಇರಲ್ಲ ಸ್ನ್ಯಾಕ್ಸು. ಸೊ ಹುಷಾರಾಗಿ ನೀವು ಏನು ತಿನ್ನಬೇಕು ಅನ್ನೋದನ್ನು ಫಸ್ಟೇ ಡಿಸೈಡ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ಅಷ್ಟಾದರೆ ಗೊತ್ತಾಗುತ್ತೆ, ಇಲ್ಲ ಅಂತಂದರೆ ಗೊತ್ತಾಗಲ್ಲ. ಫಸ್ಟೇ ಸ್ವಿಮ್ಮಿಂಗ್ಗೆ ಬಿಡ್ತಾರೆ, ಒಂದಷ್ಟು ಬಿದ್ದು ಒದ್ದಾಡಿಕೊಂಡು ಅದಾದಮೇಲೆ ಸ್ಕೂಬಾ ಸ್ಟಾರ್ಟ್ ಮಾಡ್ತಾರೆ. ಅದ್ರ ಮುಂಚೆ ಒಂದಷ್ಟು ಇನ್ಸ್ಟ್ರಕ್ಷನ್ಗಳನ್ನ ಕೊಡ್ತಾರೆ, ಅದನ್ನು ಸರಿಯಾಗಿ ಕೇಳಿಸ್ಕೋಬೇಕು. ನಿಮಗೆ ಇಲ್ಲಿ ಸ್ಕೂಬಾ ಡೈವಿಂಗ್ ಮಾಡಿಸೋ ಇನ್ಸ್ಟ್ರಕ್ಟರ್ ಎಲ್ಲ ಬರೀ ಮಲಯಾಳಿಸೋರು ಆಗಿರೋದ್ರಿಂದ ಅವರು ಎಲ್ಲ ಇಂಗ್ಲೀಷಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರು ಕನ್ನಡದವ್ರು ಇದ್ದರೆ ಅವ್ರ ಕೈಲಿ ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅಲ್ಲಿಗೆ ಹತ್ರ ಹೋದಾಗಲೇ ನಮಗೆ ಗೊತ್ತಾಗೋದು ಯಾವ ಥರ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತ ಅನ್ನೋದು. ಆಮೇಲೆ ನಾವು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಆಗಲ್ಲ. ಸೊ ಅಕ್ಕಪಕ್ಕದಲ್ಲಿರೋರ ಹತ್ರ ಕೇಳಿಕೊಂಡು ನೀವೇನಾರ ಎಕ್ಸ್ಪ್ಲೈನ್ ಮಾಡಿಕೊಂಡು ಆರಾಮಾಗಿ ಸ್ಕೂಬಾ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಫಸ್ಟ್ ಟೈಮ್ ಮಾಡಿದವ್ರಂತೂ ಅಷ್ಟು ಗೊತ್ತಾಗಲ್ಲ, ಸೆಕೆಂಡ್ ಟೈಮ್ ಮಾಡಿದಾಗಲೇ ನೀವು ಸ್ಕೂಬಾ ಮಾಡಿದ್ದೀವಿ ಅನ್ನೋದು ಗೊತ್ತಾಗೋದು. ಸೊ ಇನ್ಸ್ಟ್ರಕ್ಷನ್ನ ಆರಾಮಾಗಿ ಕೇಳಿಕೊಂಡು ಅಲ್ಲೇ ಎದುರುಗಡೆ ಹೋದಾಗಲೇ ಎಕ್ಸ್ಪೀರಿಯೆನ್ಸ್ ಆದಾಗಲೇ ಗೊತ್ತಾಗೋದು. ಇದಲ್ಲದೆ ನಮ್ಮ ಪುನೀತ್ ರಾಜ್ಕುಮಾರ್ ಅವರು 3 ಸರಿ ಸ್ಕೂಬಾ ಡೈವಿಂಗ್ ಇಲ್ಲೇ ಮಾಡಿರೋದು ಅಂತ ಹೇಳ್ತಾರೆ. ಅವರು ಎಷ್ಟು ಸೂಪರಾಗಿ ತೋರಿಸಿದ್ದಾರೆ. ಸೇಮ್ ಅದೇ ಥರ ಇಲ್ಲೂ ಅದೇ ಥರ ಇದೆ. ಬಂದು ಸ್ಕೂಬಾ ಡೈವಿಂಗ್ ಮಾಡಿ ಇನ್ಸ್ಟ್ರಕ್ಷನ್ಸ್ ಒಂದು ಸ್ವಲ್ಪ ನೀವು ಕನ್ನಡದಲ್ಲಿ ಆದಷ್ಟು ತಿಳ್ಕೊಳ್ಳೋದಕ್ಕೆ ಟ್ರೈ ಮಾಡಿ. Here we got a demand valve system, like drinking a juice through a straw. You have to keep this in your mouth for the whole time, and you have to exhale and inhale through this. Okay, this is how you have to keep this in your mouth. Here you got 2 biting pads over here. You have to bite there using your teeth, and you have to cover this portion using your lips. Okay, this portion using your lips in a O shape. Okay, like this I'll show you. Exhale and inhale through the mouth only. Don't use your mouth for the breathing. Okay. You have to suck the air that you need. Otherwise, the air won't come. Okay. You have to like that, and you have to do it slowly and deeply. Okay. And if you start to do rapid breath, like after some time you will get out of breath and it will be difficult for you to do the dive. You will start to get panicking after some doing the rapid breath. Okay, take slow and deep breath, you will be alright. Okay, and I told you it's a lip seal that we have here around the regulator mouthpiece. So if you wide it while we are underwater, water will get inside your mouth when you breathe. So that will be very difficult for you to. ನೋಡಿ, ನೇತ್ರಾಣಿ ಐಸ್ಲ್ಯಾಂಡ್ನ ಒಂದು ಸುಂದರವಾದ ಡ್ರೋನ್ ವ್ಯೂನ. ನೋಡಿ, ನನ್ನ ಆಸೆಗಳಲ್ಲಿ ಇದು ಒಂದು ದೊಡ್ಡ ಆಸೆ ಅಂತ ಅಂದರೆ ಸ್ಕೂಬಾ ಡೈವ್ ಮಾಡಬೇಕು ಅಂತ ಅನ್ನೋದು. ನಿಮಗೆಲ್ಲರಿಗೂ ತುಂಬ ಜನಕ್ಕೆ ಈ ಸ್ಕೂಬಾ ಡೈವ್ ಮಾಡಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಲೋ ಬಜೆಟಲ್ಲಿ ನೀವು ಸ್ಕೂಬಾ ಡೈವ್ ಮಾಡ್ಬೋದು ಮುರುಡೇಶ್ವರ ಬಂದರೆ. ಸೊ ನೋಡಿಕೊಂಡು ಆರಾಮಾಗಿ ಯೋಚನೆ ಮಾಡಿ ನೀವು ಒಂದು ಡಿಸಿಷನ್ ತಗೊಂಡು ಆರಾಮಾಗಿ ನಿಧಾನಕ್ಕೆ ಬಂದರೆ ಇದನ್ನೆಲ್ಲ ಮಾಡ್ಬೋದು. ಮಾತ್ರ ನಿಮಗೆ ಇದನ್ನೆಲ್ಲ ಮಾಡಾದ್ಮೇಲೆ ಲೈಫಲ್ಲಿ ಏನೋ ಒಂಥರ ಗೆದ್ದಂಗೆ ಅನಿಸುತ್ತೆ, ಏನೋ ಮಾಡಿದಾಗ ಇದೆಲ್ಲ ಒಂಥರ ಸಾಧನೆ ಅನಿಸುತ್ತೆ. ನೋಡಿ, ಆರಾಮಾಗಿ ಬಂದು ಸ್ಕೂಬಾ ಡೈವ್ ಮಾಡಿ.
ಆಯಿತು. ಇದುವರೆಗೂ ಮಾಡಿರಲಿಲ್ಲ, ಮಾಡಿದ್ದು ತುಂಬ ಖುಷಿ ಆಯಿತು. ಅಂದರೆ ಫಸ್ಟ್ ಟೈಮಲ್ಲಿ ತುಂಬ ಭಯ ಆಗುತ್ತೆ. ಭಯ ಆದಮೇಲೆ ಏನಾಗುತ್ತೆ, ಆಮೇಲೆ ಕಿವಿ ಓಪನ್ ಮಾಡ್ಕೋಬೇಕು. ಅಂದರೆ ಅಂಡರ್ ವಾಟರ್ ಒಳಗಡೆ ಹೋದಾಗ ಕಿವಿ ಬ್ಲಾಕ್ ಆಗುತ್ತೆ. ಬ್ಲಾಕ್ ಆದಾಗ ಅದು ಸ್ವಲ್ಪ ಭಯ ಅನಿಸುತ್ತೆ. ಆ ಭಯ ಏನಾಗುತ್ತೆ, ನಮ್ಮನ್ನು ಎದುರಿಸ್ಬಿಡುತ್ತಲ್ಲ ಒಳಗಡೆ ಹೋದಾಗ. ಸೊ ಹಂಗೆಲ್ಲ ಆಗುತ್ತೆ. ಭಯ ಪಡ್ಬೇಡಿ, ತುಂಬ ಸಕ್ಕತ್ತಾಗಿರುತ್ತೆ. ಬಂದು ಸ್ಕೂಬಾ ಡೈವ್ ಮಾಡಿ, ಒಂದು ಲೈಫ್ ಒಳ್ಳೆ ಎಕ್ಸ್ಪೀರಿಯನ್ಸು. ಹಾಂ, ಭಯ ಪಡಬೇಡಿ ಅಷ್ಟೇ, ಸಾಯಲ್ಲ ಬ್ರೋ. ಒಳಗೆ ಹೋಗಿದ್ದು ನೀವು ಮಾಡಿದ್ರಾ? ಇಲ್ಲ, ಮಾಡಲಿಲ್ವಾ? ಏಕೆ? ಪ್ರಪಂಚಕ್ಕೆ ನೋಡೋಕ್ಕಾಯ್ತಲ್ಲ. ಭಯ ಅನ್ಸುತ್ತೆ ಅಷ್ಟೇ. ಭಯ ಆಗದೆ ಆದರೆ ಮಾಡ್ಬೋದು ಆರಾಮಾಗಿ. ಏನು ಗೊತ್ತಾ, ಅದು ಅಲ್ಲಿಂದ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀವಲ್ಲ, ಅದೊಂದು ಸ್ವಲ್ಪ ಹಾಂ, ಮತ್ತೆ ಸಫೋಕೇಷನ್ ಜಾಸ್ತಿ ಆಗುತ್ತೆ. ಹಾಂ, ಫೈನಲಾಗಿ ಎಲ್ಲ ಮುಗೀತು. ಈಗ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇರೋದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರ್ ಹಾಕಿರ್ತೀನಿ. ನಂಬರ್ನ ನೋಡಿಕೊಂಡು ಬಂದು ಸ್ಕೂಬಾ ಡೈವ್ ಮಾಡಿ. ತುಂಬ ಸಕ್ಕತ್ತಾಗಿದೆ, ಒಳ್ಳೆ ಎಕ್ಸ್ಪೀರಿಯೆನ್ಸು ಅಂತ ಹೇಳ್ತಾ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಸಿಗೋಣ ಮತ್ತೊಂದು ಇದೇ ಥರ ವಿಡಿಯೋದಲ್ಲಿ. ಎಲ್ಲರೂ ಶೇರು, ಲೈಕು, ಸಬ್ಸ್ಕ್ರೈಬು ಮಾಡ್ತಾಯಿದ್ರೆ ಇದೇ ಥರ ನಾವೂ ಒಂದು ಒಳ್ಳೊಳ್ಳೆ ಹೊಸ ವೀಡಿಯೋಗಳನ್ನ ನಿಮಗೆ ತೋರಿಸೋದಕ್ಕೆ ಖುಷಿಯಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್ ಬಾಯ್ ಟು ಮುರುಡೇಶ್ವರ.